ಸಿಂಹರಾಶಿ ಹೊಸ ಹೊಸ ನಿಯಮಗಳನ್ನು ಆಯಾ ಕಾಲಘಟ್ಟಕ್ಕನುಗುಣವಾಗಿ ನೀವು ನಿಮ್ಮ ವ್ಯವಹಾರದಲ್ಲಿ ಅಳವಡಿಸ್ಕೊಳ್ಳದೇ ಇದ್ದರೆ ನಷ್ಟವನ್ನು ಜೊತೆಗೆ ದಂಡವನ್ನು ಕಟ್ಟಬೇಕಾಗತ್ತೆ. ನಷ್ಟವನ್ನು ಭರಿಸಬೇಕು, ದಂಡವನ್ನು ಕಟ್ಟಬೇಕು. ಆದ್ದರಿಂದ ಆಯಾ ಕಾಲಕ್ಕನುಗುಣವಾಗಿ ಯಾವ ಯಾವ ಕಾನೂನಾತ್ಮಕವಾದಂತಹ ಬದಲಾವಣೆಗಳು ನಿಯಮಗಳು ಜಾರಿಯಲ್ಲಿದೆಯೋ ಅದನ್ನೇ ಅನುಸರಿಸಬೇಕು ಅನ್ನುವಂಥದ್ದು ಮುಖ್ಯವಾಗುತ್ತೆ. ಚಲನಚಿತ್ರ ನಿರ್ಮಾಪಕರಿಗೆ ಹಾಗೆ ನಿರ್ದೇಶಕರಿಗೆ ತುಂಬ ಲಾಭ ಇರುವಂಥದ್ದು, ಆದರೆ ಅಷ್ಟೇ ಅವಮಾನವೂ ಹಿಂದೆ ಇರುತ್ತೆ. ಎರಡಕ್ಕೂ ಸಿದ್ಧವಾಗಿರಬೇಕು. ಒಳ್ಳೆಯದು ನನಗೆ ಬೇಕು, ಕೆಟ್ಟದು ನನಗೆ ಬೇಡ ಅಂತ ಹೇಳಿ ನಿರ್ಧಾರ ಮಾಡೋದಕ್ಕಾಗೋದಿಲ್ಲ. ಹಾಗೆ ಅವಕಾಶವೂ ಇಲ್ಲ. ಲಾಭವನ್ನೂ ಪಡ್ಕೊಳ್ಬೇಕು, ಅದರಿಂದ ಆಗ್ತಕ್ಕಂತಹ ಅವಮಾನವನ್ನು ಎದುರಿಸಲಿಕ್ಕೂ ಕೂಡ ಸಿದ್ಧವಾಗಿರಬೇಕು ಅನ್ನುವಂಥದ್ದು. ಚಿತ್ರೀಕರಣ ಮಾಡ್ತಕ್ಕಂತಹ ವ್ಯಕ್ತಿಗಳಿಗೆ ಲಾಭವಾಗುತ್ತೆ. ನೋಡಿ, ಗ್ರಹಗತಿ ಹೇಗೆಲ್ಲ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಬೇಕು. ಪ್ರತಿಯೊಬ್ಬರ ವಿಚಾರವೂ ಕೂಡ ಇಲ್ಲಿ ಬರುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಸುಖ ಅನುಕೂಲ ಅನನುಕೂಲ ಇವೆಲ್ಲವೂ ಕೂಡ ಇದೆ ಅನ್ನುವಂಥದ್ದನ್ನು ತೋರಿಸ್ತಕ್ಕಂಥದ್ದು ಈ ಜ್ಯೋತಿಷದ ವಿಚಾರವಾಗಿರುತ್ತೆ. ಕಾರ್ಮಿಕ ವರ್ಗದವರಿಗೆ ಮೋಸವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಖರ್ಚಿಗೆ ಹೆಚ್ಚಿನ ಕಡಿವಾಣ ಹಾಕದೇ ಇದ್ದರೆ ತುಂಬ ದೊಡ್ಡ ನಷ್ಟವನ್ನು ಅನುಭವಿಸ್ಬೇಕಾಗುತ್ತೆ. ಇದು ಯಾರಿಗೆ ಹೆಚ್ಚಾಗಿ ಅನ್ವಯಿಸುತ್ತೆ ಅಂತಂದರೆ, ಅವತ್ತೇ ಅಲ್ಲೇ ದುಡಿದು ಅಲ್ಲೇ ತಿಂತಾರಲ್ಲ ಅಂಥವರಿಗೆ ಹೆಚ್ಚು ಅನ್ವಯವಾಗ್ತಕ್ಕಂಥದ್ದು. ಬೇರೆಯವರಿಗೆ ಕೂಡಿಟ್ಟಿದ್ದಂತಹ ಹಣ ನಷ್ಟವಾಗ್ತಕ್ಕಂಥದ್ದು. ಹೀಗೆಲ್ಲ ಆಯಾ ಸಂದರ್ಭಕ್ಕೆ ಆಯಾ ಒಂದು ವಿಚಾರಕ್ಕನುಗುಣವಾಗಿ ಅದನ್ನು ನಾವು ಹೋಲಿಕೆ ಮಾಡಿಕೊಳ್ಬೇಕು, ವಿಚಾರ ಮಾಡಬೇಕು ಅನ್ನುವಂಥದ್ದಾಗತ್ತೆ. ವೈಯಕ್ತಿಕವಾದಂತಹ ವಿಚಾರಗಳನ್ನು ಸ್ನೇಹಿತರ ಜೊತೆಯಲ್ಲಿ ಹಂಚಿಕೊಳ್ಳೋದ್ರಿಂದ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕತ್ತೆ. ಕೆಲವು ಸಲಹೆ ಸೂಚನೆಗಳು ಸಿಕ್ಕತ್ತೆ. ನಿರ್ಧಾರ ನಿಮ್ಮದಾಗಿರಬೇಕು. ಸಾಮಾಜಿಕವಾದಂತಹ ಪ್ರೋತ್ಸಾಹ ಸಿಕ್ಕತ್ತೆ. ಬಹಳ ಜಾಣ್ಮೆಯಿಂದ ಎಲ್ಲವನ್ನೂ ಕೂಡ ನೀವು ಬಗೆಹರಿಸ್ಕೊಳ್ಬೇಕು. ಬುದ್ಧಿವಂತಿಕೆಯಲ್ಲಿ ಕೆಲಸ ಮಾಡಬೇಕು. ಅಧಿಕಾರ ಪ್ರೋತ್ಸಾಹ ಇವೆಲ್ಲವೂ ಕೂಡ ನಿಮಗೆ ದೊರಕೋದ್ರಿಂದ ಮನಸ್ಸಿಗೆ ಆನಂದವಾಗತ್ತೆ. ಆದರೆ ಅದರ ದುರುಪಯೋಗವಾದಾಗ, ನಿಮಗೆ ಅವಮಾನವಾದಾಗ ಯಾರೂ ನಿಮ್ಮ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಸಂತೋಷ ಇದ್ದಾಗ ಎಲ್ಲರೂ ಇರ್ತಾರೆ. ಈ ಸೂಕ್ಷ್ಮವನ್ನು ಅರಿತು ಹೆಜ್ಜೆಯನ್ನು ಇಡಬೇಕಾಗತ್ತೆ. ಲಲಿತಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆಯ ಅನುಗ್ರಹ ನಿಮ್ಮಲ್ಲಿ ಇರತಕ್ಕಂತಹ ಎಲ್ಲ ಗೊಂದಲ ನಿವಾರಣೆಗೆ ಕಾರಣವಾಗಲಿ. ಶುಭವಾಗಿ. ಕನ್ಯಾರಾಶಿ ತೈಲ ವ್ಯಾಪಾರಿಗಳಿಗೆ ವಿಶೇಷವಾದಂತಹ ಲಾಭ ಸಿಕ್ಕುವಂಥದ್ದು. ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಮಕ್ಕಳು ಯಾಕೋ ನಮ್ಮ ಮಾತನ್ನು ಕೇಳ್ತಾ ಇಲ್ಲ, ಮಕ್ಕಳು ದಾರಿ ಬಿಟ್ಟಿದ್ದಾರೆ, ಮಕ್ಕಳ ನಡೆ ನುಡಿ ಯಾಕೋ ಇತ್ತೀಚೆಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಈ ಎಲ್ಲ ಆಲೋಚನೆಗಳು ಬಂದಂಥವರು ಮನಸ್ಸಿಗೆ ಸಮಾಧಾನವನ್ನು ಮಾಡಿಕೊಂಡು ಮಕ್ಕಳ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಪಶುಸಂಗೋಪನೆಯನ್ನು ಮಾಡ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಪ್ರೋತ್ಸಾಹ, ಧನ ಸಹಾಯ ಇವೆಲ್ಲ ಸಿಕ್ಕುವಂತಹ ಸಂದರ್ಭವಾಗತ್ತೆ. ಅದನ್ನು ಗಮನಿಸ್ಕೊಳ್ಳಿ. ಜೊತೆಗೆ ಯಾವುದೇ ರೀತಿಯ ಗಲಾಟೆಗೆ ಜಗಳಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ. ಸಂದರ್ಭಗಳೇ ಹೇಗೇ ಬರಲಿ, ಸಮಾಧಾನವಾಗಿ ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಕ್ಕಂತಹ ಪ್ರಯತ್ನ ನಿಮ್ಮದಾಗಿದ್ದರೆ ಒಳ್ಳೆಯದು. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಶುಭವಾದಂತಹ ದಿವಸ. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಏನೋ ಹಿನ್ನಡೆಯಾಗತ್ತೆ, ಮನಸ್ಸಿಗೆ ಅಸಮಾಧಾನವಾಗುತ್ತೆ. ನಾನು ಹೀಗೆ ಆಗತ್ತೆ ಅಂತ ಹೇಳಿ ಅಂದುಕೊಂಡಿರಲಿಲ್ಲ, ಊಹಿಸಿರಲಿಲ್ಲ ಅನ್ನುವಂತಹ ಬೇಜಾರಿನ ನೋವಿನ ಮಾತು ನಿಮ್ಮ ಬಾಯಿಂದ ಬರುವಂಥದ್ದಾಗಬಹುದು. ಮನೋರಂಜನೆಗೋಸ್ಕರವಾಗಿ ಹಣವನ್ನು ವ್ಯಯ ಮಾಡ್ತೀರಿ. ಹಳೆಯ ನಿಯಮಗಳಿಗೆ ಅನುಸಾರವಾದಂತಹ ಕೆಲವು ನಿಮ್ಮ ವ್ಯಾಪಾರ ಮುಂದುವರ್ಕೊಂಡು ಹೋಗುತ್ತೆ. ಆದರೆ ಅದು ಹೆಚ್ಚು ದಿವಸ ಮಾನ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಎಚ್ಚರಿಕೆ ಇರಬೇಕಾಗತ್ತೆ. ನಿಮ್ಮ ಉದ್ಯೋಗ ಬದಲಾವಣೆಯ ವಿಚಾರವನ್ನು ಮೇಲಧಿಕಾರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ನಂತರದಲ್ಲಿ ನಿರ್ಧಾರ ಮಾಡಿ. ಯಾರೋ ಕೆಲವರು ನಿಮ್ಮ ಉದ್ಯೋಗವನ್ನು ಬದಲಾಯಿಸಬೇಕು ಅಂತಕ್ಕಂತಹ ಮನಸ್ಥಿತಿಯಲ್ಲಿ ಇರತಕ್ಕಂಥವರು ಮೇಲಧಿಕಾರಿಗಳ ಜೊತೆಯಲ್ಲಿ ಅದರ ಸಾಧಕ ಬಾಧಕಗಳನ್ನು ತಿಳಿದು ನಂತರದಲ್ಲಿ ನಿರ್ಧರಿಸಬೇಕಾದಂಥದ್ದು ಒಳ್ಳೆಯದು. ನಿಮ್ಮ ಜೀವನ ಶೈಲಿಗೆ ಅಥವಾ ನಿಮಗಿರತಕ್ಕಂತಹ ಯಾವುದೋ ಒಂದಷ್ಟು ಹೊಂದಾಣಿಕೆಗಳಿಗೆ, ಹಣಕಾಸಿನ ವಿಚಾರಕ್ಕೆ ಅದು ಪೂರಕವಾಗಿರಲಿ ಅಂತಕ್ಕಂಥದ್ದು. ಕುಲದೇವತಾ ಪ್ರಾರ್ಥನೆ, ಕುಲದೇವರಿಗೆ ವಿಶೇಷವಾದಂತಹ ಯಾವುದೋ ಒಂದು ಸೇವೆಯನ್ನು ಮಾಡೋದರಿಂದ ಶುಭವಾಗಿದೆ.
ತುಲಾರಾಶಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಿದ್ಧತೆಗಳು ಕೆಲವಿರುತ್ತಲ್ಲ, ಅದರಲ್ಲಿ ಗೊಂದಲಗಳು ಉಂಟಾಗುತ್ತೆ. ಸರಿಯಾಗಿ ಆಲೋಚನೆಯನ್ನು ಮಾಡಿ ಬಹಳ ವಿರಾಮವಾಗಿ ಇರಬಹುದಾದಂತಹ ದಿವಸಗಳು ಇದು. ಆಷಾಢದಲ್ಲಂತೂ ಮದುವೆ ಇಲ್ಲ, ಅದು ಕಳೆಯೋವರೆಗೆ ಒಂದಷ್ಟು ವಿಚಾರಗಳನ್ನು, ಅದರಿಂದ ಆಗ್ತಕ್ಕಂತಹ ಆಗುಹೋಗುಗಳನ್ನು ಯೋಚನೆ ಮಾಡಿ ನಿರ್ಧಾರವನ್ನು ಮಾಡಿ. ಅನಿರೀಕ್ಷಿತವಾದಂತಹ ಧನಲಾಭವಾಗುತ್ತೆ. ನೌಕರರಿಗೆ ಶುಭ ಫಲ ಸಿಕ್ಕುವಂತಹ ದಿವಸ ಇದು. ಕಠಿಣ ಪರಿಶ್ರಮವನ್ನು ಪಡಬೇಕಾಗತ್ತೆ, ಆದರೆ ಆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಇದೆ ಅಂತಾದಾಗ, ಅದು ಗೊತ್ತಾದಾಗ, ಆ ಸೂಕ್ಷ್ಮಗಳು ನಮ್ಮ ಜೊತೆಯಲ್ಲಿದ್ದಾಗ ಯಾವುದೇ ರೀತಿಯ ಶ್ರಮ ಅಂತ ಹೇಳಿ ಅನ್ನಿಸದೇ ಇರಬಹುದು. ಖುಷಿಯಾಗಬಹುದು. ಕಷ್ಟಪಟ್ಟಷ್ಟು ಮತ್ತಷ್ಟು ಖುಷಿಯಾಗ್ತಕ್ಕಂಥದ್ದು ಕೆಲವು ಸಂದರ್ಭದಲ್ಲಿ ಇರಬಹುದು. ಹಣವನ್ನು ಮಿತವಾಗಿ ಖರ್ಚು ಮಾಡಿ ಆಪದ್ಧನವಾಗಿ ಒಂದಷ್ಟು ಹಣವನ್ನು ಉಳಿಸ್ಕೊಳ್ಳಿ. ನೌಕರಿಯಲ್ಲಿ ಮಾತೆಯರಿಗೆ ವಿಶೇಷವಾಗಿ ಸ್ಥಾನಮಾನ ಲಾಭ ಸಿಕ್ಕುವಂಥದ್ದಾಗುತ್ತೆ. ವಿಶೇಷ ವ್ಯಕ್ತಿಯ ಸಹಕಾರ ನಿಮಗೆ ಸಿಕ್ಕುವಂಥದ್ದಿದೆ. ಹಿನ್ನಡೆಯಾದಂತಹ ವಿದ್ಯಾರ್ಥಿಗಳು ತಮ್ಮ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಹರಿಸಿ, ಆ ಒಂದು ಛಲ ನಿಮ್ಮಲ್ಲಿ ಇಮ್ಮಡಿಯಾಗಬೇಕು. ನನಗೇನೋ ಹಿನ್ನಡೆಯಾಗಿದೆ, ಇದಕ್ಕೆ ದ್ವಿಪ್ಪಟ್ಟು ಅಂಕಗಳನ್ನು ಪಡೆಯುವಂಥದ್ದು ಅಥವಾ ಇನ್ನೂ ಉತ್ತಮವಾದಂತಹ ಫಲಿತಾಂಶವನ್ನು ನಾನು ಪಡೆಯುವಂಥದ್ದು ಆಗಬೇಕು ಅನ್ನುವ ಭಾವ ನಿಮ್ಮಲ್ಲಿ ಗಟ್ಟಿಯಾಗಬೇಕು. ಆ ಒಂದು ಹಠಕ್ಕೆ ಬಿದ್ದು ನೀವು ಅಧ್ಯಯನವನ್ನು, ಅಭ್ಯಾಸವನ್ನು ನಡೆಸಬೇಕಾದಂಥದ್ದು. ಕಾಶಿಯಲ್ಲಿ ಇರತಕ್ಕಂತಹ ಬಿಂದು ಮಾಧವನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಮಾನಸಿಕವಾಗಿ, ದೈಹಿಕವಾಗಿ ಎಲ್ಲ ರೀತಿಯಿಂದಲೂ ಕೂಡ ಸಂತೋಷ, ಸುಖವನ್ನು ಅನುಭವಿಸ್ತಕ್ಕಂತಹ ದಿವಸ. ಮಾತು ಮಿತವಾಗಿದ್ದರೆ ಬಹಳ ಒಳ್ಳೆಯದು. ಯಾಕೆ ಅಂತಂದರೆ ಮಾತನ್ನು ಆಡಬೇಕು. ಮಾತಾಡದಲೇ ಹಾಗೆ ಇರೋದಕ್ಕೆ ಬರೋದಿಲ್ಲ. ಯಾಕೆಂದರೆ ವಚನೇಕ ದರಿದ್ರತ ಅನ್ನುವಂತಹ ಮಾತಿದೆ. ಮಾತಾಡೋದಕ್ಕೆ ಏನು ದರಿದ್ರತನ? ಮಾತಾಡಬೇಕು, ಆದರೆ ಆಡುವಂತಹ ಮಾತು ಬಹಳ ಮಿತವಾಗಿ, ಬಹಳ ಶುದ್ಧವಾಗಿ, ಸ್ಪಷ್ಟವಾಗಿ, ಬೇರೆಯವರ ಮನಸ್ಸನ್ನು ನೋಯಿಸದೇ ಇರತಕ್ಕಂತಹ ರೀತಿಯಲ್ಲಿ ಇರಬೇಕು. ನಾವು ಆಡ್ತಕ್ಕಂತಹ ಮಾತಿನಿಂದ ಜನಾಕರ್ಷಣೆಯಾಗಬೇಕು, ಜನರಿಗೆ ಉತ್ತಮವಾದಂತಹ ಒಂದು ಸಂದೇಶ ಹೋಗಬೇಕು, ಸಮಾಜದಲ್ಲಿ ಯಾವುದೋ ಒಂದು ರೀತಿಯ ಅಹಿತವಾದಂತಹ ವಾತಾವರಣ ಶುಭವಾಗಿ ಪರಿವರ್ತನೆ ಆಗತಕ್ಕಂತಹ ಕೆಲಸವನ್ನು ಮಾತು ಮಾಡಬೇಕು. ಇಂತಹ ಮಾತಿಗೆ ಹೆಚ್ಚಿನ ಬೆಲೆ ಇರತಕ್ಕಂಥದ್ದು. ಹಳೆಯ ಹೂಡಿಕೆಯ ಬಗ್ಗೆ ಚಿಂತನೆಯನ್ನು ನಡೆಸ್ತೀರಿ, ಆದರೆ ಅದು ಅನುಕೂಲಕ್ಕೆ ದಾರಿಯನ್ನು ಮಾಡಿಕೊಟ್ಟಾಗ ನಿಮಗೆ ಸಂತೋಷವಾಗುವಂಥದ್ದು. ರಿಯಲ್ ಎಸ್ಟೇಟ್ ಅಥವಾ ಕಮಿಷನ್ ಏಜೆಂಟ್ಸ್, ಭೂ ವ್ಯವಹಾರ ಇವೆಲ್ಲವನ್ನು ಮಾಡ್ತಕ್ಕಂಥವರಿಗೆ ಒಂದಷ್ಟು ಲಾಭಕ್ಕೆ ಅಡ್ಡಿಯಾಗುವಂತಹ ದಿವಸ. ಮುಂದೆ ಯಾವತ್ತೋ ಸಿಕ್ಕತ್ತೆ, ಆದರೆ ಈ ಕ್ಷಣದಲ್ಲಿ ನಿಮ್ಮ ಅಪೇಕ್ಷೆಗೆ, ನಿಮ್ಮ ಸಮಯಕ್ಕೆ ಲಾಭ ಸಿಕ್ಕಲಿಲ್ಲ, ಹಣ ಕೈ ಸೇರಲಿಲ್ಲ ಅಂತಕ್ಕಂತಹ ಬೇಸರ ಬಹಳ ಗಾಢವಾಗಿರ್ತಕ್ಕಂಥದ್ದು. ನೌಕರಿಯಲ್ಲಿ ಉತ್ತಮವಾದಂತಹ ಪದವಿಯನ್ನು ಪಡ್ಕೊಳ್ತೀರಿ. ಜೊತೆಗೆ ಬರಹಗಾರರಿಗೆ, ಸಂಶೋಧಕರಿಗೆ ಸಿಹಿ ಸುದ್ದಿ ಇರತಕ್ಕಂಥದ್ದು. ಸರ್ಕಾರಿ ಗುತ್ತಿಗೆಯ ಕೆಲಸಗಳು ನಿಮಗೆ ಮುಂದಿನ ದಿನಮಾನದಲ್ಲಿ ಹೇರಳವಾಗಿ ಸಿಕ್ಕತ್ತೆ ಅನ್ನುವಂತಹ ಸೂಚನೆಗಳು ಈ ದಿವಸ ಸಿಕ್ಕತ್ತೆ. ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹಿನ್ನಡೆಯಾಗತ್ತೆ. ಅದು ಹಾಗೆ ನಿಮ್ಮ ಕೆಲಸವೋ, ನಿಮ್ಮ ಸಂಬಳವೋ, ನಿಮಗೆ ಬರ್ತಕ್ಕಂತಹ ವ್ಯವಸ್ಥೆಯೋ, ಅನುಕೂಲವೋ, ಸವಲತ್ತೋ ಇದೆಲ್ಲ ಅದೇ ರೀತಿಯಲ್ಲಿ ಇರುವಂಥದ್ದು. ಯಾವ ಬದಲಾವಣೆಯೂ ಕೂಡ ಅಲ್ಲಿ ಕಾಣದೇ ಇರತಕ್ಕಂಥದ್ದು. ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.